ನಿತೀಶ್ ಬೆನ್ನಿಗೆ ಗಟ್ಟಿಯಾಗಿ ಒಬಿಸಿ ಮತವರ್ಗ ನಿಂತಿದೆ. ಬಿಹಾರ ತೀರ್ಪು ಸಿದ್ದರಾಮಯ್ಯನವರಿಗೆ ಹಾಗಾದ್ರೆ ಶಕ್ತಿಯನ್ನ ಹೆಚ್ಚಿಸುತ್ತಾ ಅನ್ನುವಂತಹ ಪ್ರಶ್ನೆ. ಬಿಹಾರದ ರಿಸಲ್ಟ್ ಇದೆಯಲ್ಲ, ಅದು ರಾಜ್ಯದ ಮಟ್ಟಿಗೆ ಒಂದು ರೀತಿಯಲ್ಲಿ ದಿಕ್ಸೂಚಿ, ಚುನಾವಣೆ ದಿಕ್ಸೂಚಿ ಫಲಿತಾಂಶ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇತ್ತು. ಅಲ್ಲಿಂದ ಒಂದಿಷ್ಟು ವಿಚಾರಗಳು ಇಲ್ಲಿ ಸಾಮ್ಯತೆ ಇದೆ. ಸಿದ್ದರಾಮಯ್ಯನವರಿಗೆ ಅದು ಶಕ್ತಿ ಹೆಚ್ಚಿಸ್ತಾ ಅನ್ನೋ ಪ್ರಶ್ನೆ. ಬಿಹಾರಕ್ಕೂ ಕರ್ನಾಟಕಕ್ಕೂ ಸಾಮ್ಯತೆ ಇದೆಯಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳನ್ನ ಈಗ ಹುಟ್ಟಿ ಹಾಕ್ತಾ ಇದೆ. ರಿಪಬ್ಲಿಕ್ ನಲ್ಲಿ ರಾಜ್ಯ ರಾಜಕೀಯದ ಬಿಗ್ ಸ್ಟೋರಿ. ಅತಿ ಹೆಚ್ಚಿನ ಅಂತರದಲ್ಲಿ ಅತಿ ಹೆಚ್ಚಿನ ಅಭೂತಪೂರ್ವ ಜಯವನ್ನ ಗಳಿಸೋದಕ್ಕೆ ಸಾಧ್ಯ ಆಗಿದ್ದು ಹೇಗೆ, ಅದರ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ನಿತೀಶ್ ಬೆನ್ನಿಗೆ ನಿಂತಿದ್ದು ಬಿಹಾರದ ಒಬಿಸಿ ಮತವರ್ಗ. ಕರ್ನಾಟಕದ ಈ ಬದಲಾವಣೆಯ ಕೂಗೇನ್ ಕೇಳಿ ಬರ್ತಾ ಇದೆಯಲ್ಲ, ಆ ಕೂಗಿಗೆ ಒಂದು ದಿಟ್ಟ ಸಂದೇಶವನ್ನ ಕೊಟ್ಟಂತಿದೆ ಅಲ್ಲಿನ ರಿಸಲ್ಟ್. ಅಹಿಂದ ನಾಯಕ ಸಿದ್ದರಾಮಯ್ಯ ಕುರ್ಚಿ ಇದೀಗ ಭದ್ರ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸದ್ಯಕ್ಕಂತೂ ಯಾವುದೇ ಬದಲಾವಣೆಗಳನ್ನ ಮಾಡುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಯೋಚನೆ ಕೂಡ ಮಾಡ್ತಾ ಇಲ್ಲ. ಅದರ ಬಗ್ಗೆ ಯಾವುದೇ ರೀತಿಯ ಚರ್ಚೆಗಳನ್ನ ಕೂಡ ಈಗ ಸದ್ಯಕ್ಕಂತೂ ಮಾಡ್ತಾ ಇಲ್ಲ. ಯಾಕಂದ್ರೆ ಬಿಹಾರದ ಎಲೆಕ್ಷನ್ನ ರಿಸಲ್ಟ್ ಏನಿದೆ, ಆ ರಿಸಲ್ಟ್, ಆ ಫಲಿತಾಂಶ ಆ ರೀತಿಯ ಸೂಚನೆಯನ್ನ ಈಗ ಕೊಟ್ಟಿದೆ. ಅಹಿಂದ ನಾಯಕರ ತಂಟೆಗೇನಾದ್ರೂ ಬಂದ್ರೆ ಗೇಮ್ ಚೇಂಜ್ ಆಗೋದು ಖಂಡಿತ ಅನ್ನುವಂಥದ್ದನ್ನ ಈಗ ಕಾಂಗ್ರೆಸ್ನ ನಾಯಕರು, ಹೈಕಮಾಂಡ್ ಕೂಡ ಅರಿತಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಿಹಾರ ತೀರ್ಪಿನ ಬೆನ್ನಲ್ಲೇ ಈ ಬದಲಾವಣೆಯ ವಿಚಾರಗಳೇನಿದೆ ಇದೆಲ್ಲವೂ ಕೂಡ ಈಗ ಬದಲಾಗಿದೆ. ಇಂಥ ಸಾಹಸಕ್ಕೆ ಕೈ ಹಾಕೋದೇ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಹಿಂದೇಟು ಹಾಕ್ತಾ ಇದ್ದಾರೆ. ದೊಡ್ಡ ನಿರ್ಧಾರಕ್ಕೆ ಹೈಕಮಾಂಡ್ ಬರ್ತಾ ಇಲ್ಲ. ಇಂಥ ಬದಲಾವಣೆಗಳನ್ನ ಮಾಡಿದ್ರೆ ನಾವೇ ಕೈ ಸುಟ್ಕೊಳ್ಳುವಂಥದ್ದು ಖಂಡಿತ ಅನ್ನುವಂಥ ನಿಟ್ಟಿನಲ್ಲಿ ಈಗ ಸದ್ಯಕ್ಕಂತೂ ಈ ಕುರ್ಚಿ ಕಾದಾಟ ಆಗಿರ್ಬೋದು ಅಥವಾ ಬದಲಾವಣೆಗಳಾಗಿರ್ಬೋದು, ಸಂಪುಟ ಸರ್ಜರಿಗಳಾಗಿರ್ಬೋದು, ಇದ್ಯಾವುದೂ ಕೂಡ ಸದ್ಯಕ್ಕಂತೂ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಸೇರಿದಂತೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನಿತೀಶ್ ಬೆನ್ನಿಗೆ ಗಟ್ಟಿಯಾಗಿ ಒಬಿಸಿ ಮತವರ್ಗ ನಿಂತಿದೆ. ಬಿಹಾರ ತೀರ್ಪು ಸಿದ್ದರಾಮಯ್ಯನವರಿಗೆ ಹಾಗಾದ್ರೆ ಶಕ್ತಿಯನ್ನ ಹೆಚ್ಚಿಸುತ್ತಾ ಅನ್ನುವಂತಹ ಪ್ರಶ್ನೆ. ಬಿಹಾರದ ರಿಸಲ್ಟ್ ಇದೆಯಲ್ಲ, ಅದು ರಾಜ್ಯದ ಮಟ್ಟಿಗೆ ಒಂದು ರೀತಿಯಲ್ಲಿ ದಿಕ್ಸೂಚಿ, ಚುನಾವಣೆ ದಿಕ್ಸೂಚಿ ಫಲಿತಾಂಶ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇತ್ತು. ಅಲ್ಲಿಂದ ಒಂದಿಷ್ಟು ವಿಚಾರಗಳು ಇಲ್ಲಿ ಸಾಮ್ಯತೆ ಇದೆ. ಸಿದ್ದರಾಮಯ್ಯನವರಿಗೆ ಅದು ಶಕ್ತಿ ಹೆಚ್ಚಿಸ್ತಾ ಅನ್ನೋ ಪ್ರಶ್ನೆ. ಬಿಹಾರಕ್ಕೂ ಕರ್ನಾಟಕಕ್ಕೂ ಸಾಮ್ಯತೆ ಇದೆಯಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳನ್ನ ಈಗ ಹುಟ್ಟಿ ಹಾಕ್ತಾ ಇದೆ. ರಿಪಬ್ಲಿಕ್ ನಲ್ಲಿ ರಾಜ್ಯ ರಾಜಕೀಯದ ಬಿಗ್ ಸ್ಟೋರಿ. ಅತಿ ಹೆಚ್ಚಿನ ಅಂತರದಲ್ಲಿ ಅತಿ ಹೆಚ್ಚಿನ ಅಭೂತಪೂರ್ವ ಜಯವನ್ನ ಗಳಿಸೋದಕ್ಕೆ ಸಾಧ್ಯ ಆಗಿದ್ದು ಹೇಗೆ, ಅದರ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ನಿತೀಶ್ ಬೆನ್ನಿಗೆ ನಿಂತಿದ್ದು ಬಿಹಾರದ ಒಬಿಸಿ ಮತವರ್ಗ. ಕರ್ನಾಟಕದ ಈ ಬದಲಾವಣೆಯ ಕೂಗೇನ್ ಕೇಳಿ ಬರ್ತಾ ಇದೆಯಲ್ಲ, ಆ ಕೂಗಿಗೆ ಒಂದು ದಿಟ್ಟ ಸಂದೇಶವನ್ನ ಕೊಟ್ಟಂತಿದೆ ಅಲ್ಲಿನ ರಿಸಲ್ಟ್. ಅಹಿಂದ ನಾಯಕ ಸಿದ್ದರಾಮಯ್ಯ ಕುರ್ಚಿ ಇದೀಗ ಭದ್ರ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸದ್ಯಕ್ಕಂತೂ ಯಾವುದೇ ಬದಲಾವಣೆಗಳನ್ನ ಮಾಡುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಯೋಚನೆ ಕೂಡ ಮಾಡ್ತಾ ಇಲ್ಲ. ಅದರ ಬಗ್ಗೆ ಯಾವುದೇ ರೀತಿಯ ಚರ್ಚೆಗಳನ್ನ ಕೂಡ ಈಗ ಸದ್ಯಕ್ಕಂತೂ ಮಾಡ್ತಾ ಇಲ್ಲ. ಯಾಕಂದ್ರೆ ಬಿಹಾರದ ಎಲೆಕ್ಷನ್ನ ರಿಸಲ್ಟ್ ಏನಿದೆ, ಆ ರಿಸಲ್ಟ್, ಆ ಫಲಿತಾಂಶ ಆ ರೀತಿಯ ಸೂಚನೆಯನ್ನ ಈಗ ಕೊಟ್ಟಿದೆ. ಅಹಿಂದ ನಾಯಕರ ತಂಟೆಗೇನಾದ್ರೂ ಬಂದ್ರೆ ಗೇಮ್ ಚೇಂಜ್ ಆಗೋದು ಖಂಡಿತ ಅನ್ನುವಂಥದ್ದನ್ನ ಈಗ ಕಾಂಗ್ರೆಸ್ನ ನಾಯಕರು, ಹೈಕಮಾಂಡ್ ಕೂಡ ಅರಿತಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಿಹಾರ ತೀರ್ಪಿನ ಬೆನ್ನಲ್ಲೇ ಈ ಬದಲಾವಣೆಯ ವಿಚಾರಗಳೇನಿದೆ ಇದೆಲ್ಲವೂ ಕೂಡ ಈಗ ಬದಲಾಗಿದೆ. ಇಂಥ ಸಾಹಸಕ್ಕೆ ಕೈ ಹಾಕೋದೇ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಹಿಂದೇಟು ಹಾಕ್ತಾ ಇದ್ದಾರೆ. ದೊಡ್ಡ ನಿರ್ಧಾರಕ್ಕೆ ಹೈಕಮಾಂಡ್ ಬರ್ತಾ ಇಲ್ಲ. ಇಂಥ ಬದಲಾವಣೆಗಳನ್ನ ಮಾಡಿದ್ರೆ ನಾವೇ ಕೈ ಸುಟ್ಕೊಳ್ಳುವಂಥದ್ದು ಖಂಡಿತ ಅನ್ನುವಂಥ ನಿಟ್ಟಿನಲ್ಲಿ ಈಗ ಸದ್ಯಕ್ಕಂತೂ ಈ ಕುರ್ಚಿ ಕಾದಾಟ ಆಗಿರ್ಬೋದು ಅಥವಾ ಬದಲಾವಣೆಗಳಾಗಿರ್ಬೋದು, ಸಂಪುಟ ಸರ್ಜರಿಗಳಾಗಿರ್ಬೋದು, ಇದ್ಯಾವುದೂ ಕೂಡ ಸದ್ಯಕ್ಕಂತೂ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಸೇರಿದಂತೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನಿತೀಶ್ ಬೆನ್ನಿಗೆ ಗಟ್ಟಿಯಾಗಿ ಒಬಿಸಿ ಮತವರ್ಗ ನಿಂತಿದೆ. ಬಿಹಾರ ತೀರ್ಪು ಸಿದ್ದರಾಮಯ್ಯನವರಿಗೆ ಹಾಗಾದ್ರೆ ಶಕ್ತಿಯನ್ನ ಹೆಚ್ಚಿಸುತ್ತಾ ಅನ್ನುವಂತಹ ಪ್ರಶ್ನೆ. ಬಿಹಾರದ ರಿಸಲ್ಟ್ ಇದೆಯಲ್ಲ, ಅದು ರಾಜ್ಯದ ಮಟ್ಟಿಗೆ ಒಂದು ರೀತಿಯಲ್ಲಿ ದಿಕ್ಸೂಚಿ,
ಚುನಾವಣೆ ದಿಕ್ಸೂಚಿ ಫಲಿತಾಂಶ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇತ್ತು. ಅಲ್ಲಿಂದ ಒಂದಿಷ್ಟು ವಿಚಾರಗಳು ಇಲ್ಲಿ ಸಾಮ್ಯತೆ ಇದೆ. ಸಿದ್ದರಾಮಯ್ಯನವರಿಗೆ ಅದು ಶಕ್ತಿ ಹೆಚ್ಚಿಸ್ತಾ ಅನ್ನೋ ಪ್ರಶ್ನೆ, ಬಿಹಾರಕ್ಕೂ ಕರ್ನಾಟಕಕ್ಕೂ ಸಾಮ್ಯತೆ ಇದೆಯಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳನ್ನ ಈಗ ಹುಟ್ಟಿ ಹಾಕ್ತಾ ಇದೆ. ರಿಪಬ್ಲಿಕ್ನಲ್ಲಿ ರಾಜ್ಯ ರಾಜಕೀಯದ ಬಿಗ್ ಸ್ಟೋರಿ. ಅತಿ ಹೆಚ್ಚಿನ ಅಂತರದಲ್ಲಿ ಅತಿ ಹೆಚ್ಚಿನ ಅಭೂತಪೂರ್ವ ಜಯವನ್ನ ಗಳಿಸೋದಕ್ಕೆ ಸಾಧ್ಯ ಆಗಿದ್ದು ಹೇಗೆ, ಅದರ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ನಿತೀಶ್ ಬೆನ್ನಿಗೆ ನಿಂತಿದ್ದು ಬಿಹಾರದ ಒಬಿಸಿ ಮತವರ್ಗ. ಕರ್ನಾಟಕದ ಈ ಬದಲಾವಣೆಯ ಕೂಗೇನ್ ಕೇಳಿ ಬರ್ತಾ ಇದೆಯಲ್ಲ, ಆ ಕೂಗಿಗೆ ಒಂದು ದಿಟ್ಟ ಸಂದೇಶವನ್ನ ಕೊಟ್ಟಂತಿದೆ ಅಲ್ಲಿನ ರಿಸಲ್ಟ್. ಅಹಿಂದ ನಾಯಕ ಸಿದ್ದರಾಮಯ್ಯ ಕುರ್ಚಿ ಇದೀಗ ಭದ್ರ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸದ್ಯಕ್ಕಂತೂ ಯಾವುದೇ ಬದಲಾವಣೆಗಳನ್ನ ಮಾಡುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಯೋಚನೆ ಕೂಡ ಮಾಡ್ತಾ ಇಲ್ಲ. ಅದರ ಬಗ್ಗೆ ಯಾವುದೇ ರೀತಿಯ ಚರ್ಚೆಗಳನ್ನ ಕೂಡ ಈಗ ಸದ್ಯಕ್ಕಂತೂ ಮಾಡ್ತಾ ಇಲ್ಲ. ಯಾಕಂದ್ರೆ ಬಿಹಾರದ ಎಲೆಕ್ಷನ್ನ ರಿಸಲ್ಟ್ ಏನಿದೆ, ಆ ರಿಸಲ್ಟ್, ಆ ಫಲಿತಾಂಶ ಆ ರೀತಿಯ ಸೂಚನೆಯನ್ನ ಈಗ ಕೊಟ್ಟಿದೆ. ಅಹಿಂದ ನಾಯಕರ ತಂಟೆಗೇನಾದ್ರೂ ಬಂದ್ರೆ ಗೇಮ್ ಚೇಂಜ್ ಆಗೋದು ಖಂಡಿತ ಅನ್ನುವಂಥದ್ದನ್ನ ಈಗ ಕಾಂಗ್ರೆಸ್ನ ನಾಯಕರು ಹೈಕಮಾಂಡ್ ಕೂಡ ಅರಿತಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಿಹಾರ ತೀರ್ಪಿನ ಬೆನ್ನಲ್ಲೇ ಈ ಬದಲಾವಣೆಯ ವಿಚಾರಗಳೇನಿದೆ ಇದೆಲ್ಲವೂ ಕೂಡ ಈಗ ಬದಲಾಗಿದೆ. ಇಂಥ ಸಾಹಸಕ್ಕೆ ಕೈ ಹಾಕೋದೇ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಹಿಂದೇಟು ಹಾಕ್ತಾ ಇದ್ದಾರೆ. ದೊಡ್ಡ ನಿರ್ಧಾರಕ್ಕೆ ಹೈಕಮಾಂಡ್ ಬರ್ತಾ ಇಲ್ಲ. ಇಂಥ ಬದಲಾವಣೆಗಳನ್ನ ಮಾಡಿದ್ರೆ ನಾವೇ ಕೈ ಸುಟ್ಕೊಳ್ಳುವಂಥದ್ದು ಖಂಡಿತ ಅನ್ನುವಂಥ ನಿಟ್ಟಿನಲ್ಲಿ ಈಗ ಸದ್ಯಕ್ಕಂತೂ ಈ ಕುರ್ಚಿ ಕಾದಾಟ ಆಗಿರ್ಬೋದು ಅಥವಾ ಬದಲಾವಣೆಗಳಾಗಿರ್ಬೋದು, ಸಂಪುಟ ಸರ್ಜರಿಗಳಾಗಿರ್ಬೋದು, ಇದ್ಯಾವುದೂ ಕೂಡ ಸದ್ಯಕ್ಕಂತೂ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಸೇರಿದಂತೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನಿತೀಶ್ ಬೆನ್ನಿಗೆ ಗಟ್ಟಿಯಾಗಿ ಒಬಿಸಿ ಮತವರ್ಗ ನಿಂತಿದೆ. ಬಿಹಾರ ತೀರ್ಪು ಸಿದ್ದರಾಮಯ್ಯನವರಿಗೆ ಹಾಗಾದ್ರೆ ಶಕ್ತಿಯನ್ನ ಹೆಚ್ಚಿಸುತ್ತಾ ಅನ್ನುವಂತಹ ಪ್ರಶ್ನೆ. ಬಿಹಾರದ ರಿಸಲ್ಟ್ ಇದೆಯಲ್ಲ, ಅದು ರಾಜ್ಯದ ಮಟ್ಟಿಗೆ ಒಂದು ರೀತಿಯಲ್ಲಿ ದಿಕ್ಸೂಚಿ, ಚುನಾವಣೆ ದಿಕ್ಸೂಚಿ ಫಲಿತಾಂಶ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇತ್ತು. ಅಲ್ಲಿಂದ ಒಂದಿಷ್ಟು ವಿಚಾರಗಳು ಇಲ್ಲಿ ಸಾಮ್ಯತೆ ಇದೆ. ಸಿದ್ದರಾಮಯ್ಯನವರಿಗೆ ಅದು ಶಕ್ತಿ ಹೆಚ್ಚಿಸ್ತಾ ಅನ್ನೋ ಪ್ರಶ್ನೆ, ಬಿಹಾರಕ್ಕೂ ಕರ್ನಾಟಕಕ್ಕೂ ಸಾಮ್ಯತೆ ಇದೆಯಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳನ್ನ ಈಗ ಹುಟ್ಟಿ ಹಾಕ್ತಾ ಇದೆ. ರಿಪಬ್ಲಿಕ್ನಲ್ಲಿ ರಾಜ್ಯ ರಾಜಕೀಯದ ಬಿಗ್ ಸ್ಟೋರಿ. ಅತಿ ಹೆಚ್ಚಿನ ಅಂತರದಲ್ಲಿ ಅತಿ ಹೆಚ್ಚಿನ ಅಭೂತಪೂರ್ವ ಜಯವನ್ನ ಗಳಿಸೋದಕ್ಕೆ ಸಾಧ್ಯ ಆಗಿದ್ದು ಹೇಗೆ, ಅದರ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ನಿತೀಶ್ ಬೆನ್ನಿಗೆ ನಿಂತಿದ್ದು ಬಿಹಾರದ ಒಬಿಸಿ ಮತವರ್ಗ. ಕರ್ನಾಟಕದ ಈ ಬದಲಾವಣೆಯ ಕೂಗೇನ್ ಕೇಳಿ ಬರ್ತಾ ಇದೆಯಲ್ಲ, ಆ ಕೂಗಿಗೆ ಒಂದು ದಿಟ್ಟ ಸಂದೇಶವನ್ನ ಕೊಟ್ಟಂತಿದೆ ಅಲ್ಲಿನ ರಿಸಲ್ಟ್. ಅಹಿಂದ ನಾಯಕ ಸಿದ್ದರಾಮಯ್ಯ ಕುರ್ಚಿ ಇದೀಗ ಭದ್ರ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸದ್ಯಕ್ಕಂತೂ ಯಾವುದೇ ಬದಲಾವಣೆಗಳನ್ನ ಮಾಡುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಯೋಚನೆ ಕೂಡ ಮಾಡ್ತಾ ಇಲ್ಲ. ಅದರ ಬಗ್ಗೆ ಯಾವುದೇ ರೀತಿಯ ಚರ್ಚೆಗಳನ್ನ ಕೂಡ ಈಗ ಸದ್ಯಕ್ಕಂತೂ ಮಾಡ್ತಾ ಇಲ್ಲ. ಯಾಕಂದ್ರೆ ಬಿಹಾರದ ಎಲೆಕ್ಷನ್ನ ರಿಸಲ್ಟ್ ಏನಿದೆ, ಆ ರಿಸಲ್ಟ್, ಆ ಫಲಿತಾಂಶ ಆ ರೀತಿಯ ಸೂಚನೆಯನ್ನ ಈಗ ಕೊಟ್ಟಿದೆ. ಅಹಿಂದ ನಾಯಕರ ತಂಟೆಗೇನಾದ್ರೂ ಬಂದ್ರೆ ಗೇಮ್ ಚೇಂಜ್ ಆಗೋದು ಖಂಡಿತ ಅನ್ನುವಂಥದ್ದನ್ನ ಈಗ ಕಾಂಗ್ರೆಸ್ನ ನಾಯಕರು ಹೈಕಮಾಂಡ್ ಕೂಡ ಅರಿತಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಿಹಾರ ತೀರ್ಪಿನ ಬೆನ್ನಲ್ಲೇ ಈ ಬದಲಾವಣೆಯ ವಿಚಾರಗಳೇನಿದೆ ಇದೆಲ್ಲವೂ ಕೂಡ ಈಗ ಬದಲಾಗಿದೆ. ಇಂಥ ಸಾಹಸಕ್ಕೆ ಕೈ ಹಾಕೋದೇ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಹಿಂದೇಟು ಹಾಕ್ತಾ ಇದ್ದಾರೆ. ದೊಡ್ಡ ನಿರ್ಧಾರಕ್ಕೆ ಹೈಕಮಾಂಡ್ ಬರ್ತಾ ಇಲ್ಲ. ಇಂಥ ಬದಲಾವಣೆಗಳನ್ನ ಮಾಡಿದ್ರೆ ನಾವೇ ಕೈ ಸುಟ್ಕೊಳ್ಳುವಂಥದ್ದು ಖಂಡಿತ ಅನ್ನುವಂಥ ನಿಟ್ಟಿನಲ್ಲಿ ಈಗ ಸದ್ಯಕ್ಕಂತೂ ಈ ಕುರ್ಚಿ ಕಾದಾಟ ಆಗಿರ್ಬೋದು ಅಥವಾ ಬದಲಾವಣೆಗಳಾಗಿರ್ಬೋದು, ಸಂಪುಟ ಸರ್ಜರಿಗಳಾಗಿರ್ಬೋದು, ಇದ್ಯಾವುದೂ ಕೂಡ ಸದ್ಯಕ್ಕಂತೂ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಸೇರಿದಂತೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ.